ಸಿದ್ಧತೆ ನಡೆದಿರುವ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಈ ನೋಟಿಸ್ ಅನ್ನು ಗಮನಿಸಿದ್ರೆ ಈ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 1 ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆರೋಪಿ ಸಂಖ್ಯೆ 4 ಈ ವಿವಾದಿತ ಜಾಗದ ಮಾಲೀಕರಾದ ದೇವರಾಜು. ಇವರ ಮೇಲಿನ ಆರೋಪಗಳಿಗೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಹೀಗಾಗಿ ಇವರ ಮೇಲೆ ನೀವು ಮಾಡಿರುವ ಆರೋಪ ಸಾಬೀತಾಗ್ತಾ ಇಲ್ಲ. ಇಂಥದ್ದೇ ಒಂದು ಅಂತಿಮ ವರದಿಯನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವವರಿದ್ದೇವೆ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಬಿಟ್ಟಿದೆ ಲೋಕಾಯುಕ್ತ ಸಂಸ್ಥೆ. ರಿಪಬ್ಲಿಕ್ ಕಡೆಯಿಂದ ಒಂದಷ್ಟು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು, ಅದರಲ್ಲೂ ಎಸ್ಪೆಷಲಿ ನೋಟಿಸ್ ಕೊಟ್ಟಿರುವ ಲೋಕಾಯುಕ್ತ ಎಸ್ಪಿ ಉತ್ತರಿಸ್ತಾರಾ ಅನ್ನೋ ನೇರ ಸವಾಲ್. ಮೂಡ ಪ್ರಕರಣದಲ್ಲಿ ಹಾಗಾದ್ರೆ ಅಕ್ರಮ ನಡೆದೇ ಇಲ್ವಾ? ನೀವು ಆರೋಪಿ ಸಂಖ್ಯೆ 1, ಆರೋಪಿ ಸಂಖ್ಯೆ 4 ಇವರ ಇನ್ವಾಲ್ವ್ಮೆಂಟ್ ಬಗ್ಗೆ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಹಾಗಾದ್ರೆ ಮೂಡ ಅಕ್ರಮ ಅನ್ನೋದೇ ಸುಳ್ಳ? ಅಕ್ರಮ ನಡೆದೇ ಇಲ್ವಾ? ಸಾವಿರಾರು ಪುಟದ ಸಾಕ್ಷ್ಯ, ಒಂದಲ್ಲ ಎರಡಲ್ಲ ಸಾವಿರಾರು ಪುಟಗಳ RTI ಸಾಕ್ಷ್ಯ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲೇ ಇದೆ. ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಎಲ್ಲ ಪ್ರತಿಗಳು ಸಿಕ್ಕಿಲ್ವಾ? ಆಶ್ಚರ್ಯ ಅಲ್ವಾ? ಒಂದು ಮೀಡಿಯಾ ನೆಟ್ವರ್ಕಿಗೇನೆ ಅವೈಲೇಬಲ್ ಇದೆ ಈ ದಾಖಲಾತಿಗಳು ಅಂದ್ರೆ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಸಿಕ್ಕಿಲ್ವಾ? ಇನ್ನು ಇದರಲ್ಲಿ ಅಕ್ರಮವೇ ಇಲ್ಲ, ಪ್ರಭಾವವನ್ನ ಬಳಸೇ ಇಲ್ಲ ಅನ್ನೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಪತ್ನಿ ಹೆಸರಲ್ಲಿ ಬಂದಿದ್ದ ಆ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ಯಾಕೆ? ವಾಪಸ್ ಕೊಟ್ಟರು ಅಂದ ತಕ್ಷಣಕ್ಕೆ ಅದ್ರ ಹಿಂದೆ ಒಂದಷ್ಟು ಅನುಮಾನ ಇಲ್ವಾ? ಈ ಅನುಮಾನಕ್ಕೆ ನೀವು ತನಿಖೆ ಸಂದರ್ಭದಲ್ಲಿ ಉತ್ತರವನ್ನ ಕಂಡುಕೊಂಡ್ರಾ? ಸಿದ್ದರಾಮಯ್ಯನವರು ವಾಪಸ್ ಸೈಟ್ ಕೊಟ್ಟಿದ್ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ರ? ಅದಕ್ಕೆ ಸಾಕ್ಷ್ಯಗಳು ಸಿಕ್ತಾ? ಸ್ನೇಹಮಯಿ ಕೃಷ್ಣ ಅವರು ಸಾಲು ಸಾಲು ಪ್ರಶ್ನೆ ಕೇಳ್ತಿದ್ದಾರೆ. ದೂರುದಾರರು ಅವರ ಪ್ರಶ್ನೆಗಳಿಗೆ ಲೋಕಾಯುಕ್ತ ಅಧಿಕಾರಿಗಳ ಬಳಿಯಲ್ಲಿ ಉತ್ತರ ಇದೆಯಾ? ಸದ್ಯಕ್ಕೆ ಆಗ್ತಾ ಇರುವ ಬೆಳವಣಿಗೆಯನ್ನ ಗಮನಿಸಿದ್ರೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡೋ ಹೊತ್ತಿಗೆ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡೋದು ಬಹುತೇಕ ನಿಶ್ಚಿತ ಅನ್ನೋ ರೀತಿಯಲ್ಲೇ ಇದೆ. ಸಿದ್ಧತೆ ನಡೆದಿರುವ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಈ ನೋಟಿಸ್ ಅನ್ನ ಗಮನಿಸಿದ್ರೆ ಈ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 1 ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆರೋಪಿ ಸಂಖ್ಯೆ 4 ಈ ವಿವಾದಿತ ಜಾಗದ ಮಾಲೀಕರಾದ ದೇವರಾಜು. ಇವರ ಮೇಲಿನ ಆರೋಪಗಳಿಗೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಹೀಗಾಗಿ ಇವರ ಮೇಲೆ ನೀವು ಮಾಡಿರುವ ಆರೋಪ ಸಾಬೀತಾಗ್ತಾ ಇಲ್ಲ. ಇಂಥದ್ದೇ ಒಂದು ಅಂತಿಮ ವರದಿಯನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವವರಿದ್ದೇವೆ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಬಿಟ್ಟಿದೆ ಲೋಕಾಯುಕ್ತ ಸಂಸ್ಥೆ. ರಿಪಬ್ಲಿಕ್ ಕಡೆಯಿಂದ ಒಂದಷ್ಟು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು, ಅದರಲ್ಲೂ ಎಸ್ಪೆಷಲಿ ನೋಟಿಸ್ ಕೊಟ್ಟಿರುವ ಲೋಕಾಯುಕ್ತ ಎಸ್ಪಿ ಉತ್ತರಿಸ್ತಾರಾ ಅನ್ನೋ ನೇರ ಸವಾಲ್. ಮೂಡ ಪ್ರಕರಣದಲ್ಲಿ ಹಾಗಾದ್ರೆ ಅಕ್ರಮ ನಡೆದೇ ಇಲ್ವಾ? ನೀವು ಆರೋಪಿ ಸಂಖ್ಯೆ 1, ಆರೋಪಿ ಸಂಖ್ಯೆ 4 ಇವರ ಇನ್ವಾಲ್ವ್ಮೆಂಟ್ ಬಗ್ಗೆ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಹಾಗಾದ್ರೆ ಮೂಡ ಅಕ್ರಮ ಅನ್ನೋದೇ ಸುಳ್ಳ? ಅಕ್ರಮ ನಡೆದೇ ಇಲ್ವಾ? ಸಾವಿರಾರು ಪುಟದ ಸಾಕ್ಷ್ಯ, ಒಂದಲ್ಲ ಎರಡಲ್ಲ ಸಾವಿರಾರು ಪುಟಗಳ RTI ಸಾಕ್ಷ್ಯ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲೇ ಇದೆ. ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಎಲ್ಲ ಪ್ರತಿಗಳು ಸಿಕ್ಕಿಲ್ವಾ? ಆಶ್ಚರ್ಯ ಅಲ್ವಾ? ಒಂದು ಮೀಡಿಯಾ ನೆಟ್ವರ್ಕಿಗೇನೆ ಅವೈಲೇಬಲ್ ಇದೆ ಈ ದಾಖಲಾತಿಗಳು ಅಂದ್ರೆ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಸಿಕ್ಕಿಲ್ವಾ? ಇನ್ನು ಇದರಲ್ಲಿ ಅಕ್ರಮವೇ ಇಲ್ಲ, ಪ್ರಭಾವವನ್ನ ಬಳಸೇ ಇಲ್ಲ ಅನ್ನೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಪತ್ನಿ ಹೆಸರಲ್ಲಿ ಬಂದಿದ್ದ ಆ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ಯಾಕೆ? ವಾಪಸ್ ಕೊಟ್ಟರು ಅಂದ ತಕ್ಷಣಕ್ಕೆ ಅದ್ರ ಹಿಂದೆ ಒಂದಷ್ಟು ಅನುಮಾನ ಇಲ್ವಾ? ಈ ಅನುಮಾನಕ್ಕೆ ನೀವು ತನಿಖೆ ಸಂದರ್ಭದಲ್ಲಿ ಉತ್ತರವನ್ನ ಕಂಡುಕೊಂಡ್ರಾ? ಸಿದ್ದರಾಮಯ್ಯನವರು ವಾಪಸ್ ಸೈಟ್ ಕೊಟ್ಟಿದ್ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ರ? ಅದಕ್ಕೆ ಸಾಕ್ಷ್ಯಗಳು ಸಿಕ್ತಾ? ಸ್ನೇಹಮಯಿ ಕೃಷ್ಣ ಅವರು ಸಾಲು ಸಾಲು ಪ್ರಶ್ನೆ ಕೇಳ್ತಿದ್ದಾರೆ. ದೂರುದಾರರು ಅವರ ಪ್ರಶ್ನೆಗಳಿಗೆ ಲೋಕಾಯುಕ್ತ ಅಧಿಕಾರಿಗಳ ಬಳಿಯಲ್ಲಿ ಉತ್ತರ ಇದೆಯಾ? ಸದ್ಯಕ್ಕೆ ಆಗ್ತಾ ಇರುವ ಬೆಳವಣಿಗೆಯನ್ನ ಗಮನಿಸಿದ್ರೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡೋ ಹೊತ್ತಿಗೆ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡೋದು ಬಹುತೇಕ ನಿಶ್ಚಿತ ಅನ್ನೋ ರೀತಿಯಲ್ಲೇ ಇದೆ. ಸಿದ್ಧತೆ ನಡೆದಿರುವ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಈ ನೋಟಿಸ್ ಅನ್ನ ಗಮನಿಸಿದ್ರೆ ಈ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 1 ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆರೋಪಿ ಸಂಖ್ಯೆ 4 ಈ ವಿವಾದಿತ ಜಾಗದ ಮಾಲೀಕರಾದ ದೇವರಾಜು. ಇವರ ಮೇಲಿನ ಆರೋಪಗಳಿಗೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಹೀಗಾಗಿ ಇವರ ಮೇಲೆ ನೀವು ಮಾಡಿರುವ ಆರೋಪ ಸಾಬೀತಾಗ್ತಾ ಇಲ್ಲ. ಇಂಥದ್ದೇ ಒಂದು ಅಂತಿಮ ವರದಿಯನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವವರಿದ್ದೇವೆ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಬಿಟ್ಟಿದೆ ಲೋಕಾಯುಕ್ತ ಸಂಸ್ಥೆ.
ರಿಪಬ್ಲಿಕ್ ಕನ್ನಡದ ಒಂದಷ್ಟು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು, ಅದರಲ್ಲೂ ಎಸ್ಪೆಷಲಿ ನೋಟಿಸ್ ಕೊಟ್ಟಿರುವ ಲೋಕಾಯುಕ್ತ ಎಸ್ಪಿ ಉತ್ತರಿಸ್ತಾರಾ ಅನ್ನೋ ನೇರ ಸವಾಲ್. ಮೂಡ ಪ್ರಕರಣದಲ್ಲಿ ಹಾಗಾದ್ರೆ ಅಕ್ರಮ ನಡೆದೇ ಇಲ್ವಾ? ನೀವು ಆರೋಪಿ ಸಂಖ್ಯೆ 1, ಆರೋಪಿ ಸಂಖ್ಯೆ 4 ಇವರ ಇನ್ವಾಲ್ವ್ಮೆಂಟ್ ಬಗ್ಗೆ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಹಾಗಾದ್ರೆ ಮೂಡ ಅಕ್ರಮ ಅನ್ನೋದೇ ಸುಳ್ಳ? ಅಕ್ರಮ ನಡೆದೇ ಇಲ್ವಾ? ಸಾವಿರಾರು ಪುಟದ ಸಾಕ್ಷ್ಯ, ಒಂದಲ್ಲ ಎರಡಲ್ಲ ಸಾವಿರಾರು ಪುಟಗಳ RTI ಸಾಕ್ಷ್ಯ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲೇ ಇದೆ. ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಎಲ್ಲ ಪ್ರತಿಗಳು ಸಿಕ್ಕಿಲ್ವಾ? ಆಶ್ಚರ್ಯ ಅಲ್ವಾ? ಒಂದು ಮೀಡಿಯಾ ನೆಟ್ವರ್ಕಿಗೇನೆ ಅವೈಲೇಬಲ್ ಇದೆ ಈ ದಾಖಲಾತಿಗಳು ಅಂದ್ರೆ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಸಿಕ್ಕಿಲ್ವಾ? ಇನ್ನು ಇದರಲ್ಲಿ ಅಕ್ರಮವೇ ಇಲ್ಲ, ಪ್ರಭಾವವನ್ನ ಬಳಸೇ ಇಲ್ಲ ಅನ್ನೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಪತ್ನಿ ಹೆಸರಲ್ಲಿ ಬಂದಿದ್ದ ಆ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ಯಾಕೆ? ವಾಪಸ್ ಕೊಟ್ಟರು ಅಂದ ತಕ್ಷಣಕ್ಕೆ ಅದ್ರ ಹಿಂದೆ ಒಂದಷ್ಟು ಅನುಮಾನ ಇಲ್ವಾ? ಈ ಅನುಮಾನಕ್ಕೆ ನೀವು ತನಿಖೆ ಸಂದರ್ಭದಲ್ಲಿ ಉತ್ತರವನ್ನ ಕಂಡುಕೊಂಡ್ರಾ? ಸಿದ್ದರಾಮಯ್ಯನವರು ವಾಪಸ್ ಸೈಟ್ ಕೊಟ್ಟಿದ್ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ರ? ಅದಕ್ಕೆ ಸಾಕ್ಷ್ಯಗಳು ಸಿಕ್ತಾ? ಸ್ನೇಹಮಯಿ ಕೃಷ್ಣ ಅವರು ಸಾಲು ಸಾಲು ಪ್ರಶ್ನೆ ಕೇಳ್ತಿದ್ದಾರೆ. ದೂರುದಾರರು ಅವರ ಪ್ರಶ್ನೆಗಳಿಗೆ ಲೋಕಾಯುಕ್ತ ಅಧಿಕಾರಿಗಳ ಬಳಿಯಲ್ಲಿ ಉತ್ತರ ಇದೆಯಾ? ಸದ್ಯಕ್ಕೆ ಆಗ್ತಾ ಇರುವ ಬೆಳವಣಿಗೆಯನ್ನ ಗಮನಿಸಿದ್ರೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡೋ ಹೊತ್ತಿಗೆ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡೋದು ಬಹುತೇಕ ನಿಶ್ಚಿತ ಅನ್ನೋ ರೀತಿಯಲ್ಲೇ ಇದೆ. ಸಿದ್ಧತೆ ನಡೆದಿರುವ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಈ ನೋಟಿಸ್ ಅನ್ನ ಗಮನಿಸಿದ್ರೆ ಈ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 1 ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆರೋಪಿ ಸಂಖ್ಯೆ 4 ಈ ವಿವಾದಿತ ಜಾಗದ ಮಾಲೀಕರಾದ ದೇವರಾಜು. ಇವರ ಮೇಲಿನ ಆರೋಪಗಳಿಗೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಹೀಗಾಗಿ ಇವ್ರ ಮೇಲೆ ನೀವು ಮಾಡಿರುವ ಆರೋಪ ಸಾಬೀತಾಗ್ತಾ ಇಲ್ಲ. ಇಂಥದ್ದೇ ಒಂದು ಅಂತಿಮ ವರದಿಯನ್ನ ನಾವು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವವರಿದ್ದೇವೆ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಬಿಟ್ಟಿದೆ ಲೋಕಾಯುಕ್ತ ಸಂಸ್ಥೆ. ರಿಪಬ್ಲಿಕ್ ಕನ್ನಡದ ಒಂದಷ್ಟು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು, ಅದರಲ್ಲೂ ಎಸ್ಪೆಷಲಿ ನೋಟಿಸ್ ಕೊಟ್ಟಿರುವ ಲೋಕಾಯುಕ್ತ ಎಸ್ಪಿ ಉತ್ತರಿಸ್ತಾರಾ ಅನ್ನೋ ನೇರ ಸವಾಲ್. ಮೂಡ ಪ್ರಕರಣದಲ್ಲಿ ಹಾಗಾದ್ರೆ ಅಕ್ರಮ ನಡೆದೇ ಇಲ್ವಾ? ನೀವು ಆರೋಪಿ ಸಂಖ್ಯೆ 1, ಆರೋಪಿ ಸಂಖ್ಯೆ 4 ಇವರ ಇನ್ವಾಲ್ವ್ಮೆಂಟ್ ಬಗ್ಗೆ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಹಾಗಾದ್ರೆ ಮೂಡ ಅಕ್ರಮ ಅನ್ನೋದೇ ಸುಳ್ಳ? ಅಕ್ರಮ ನಡೆದೇ ಇಲ್ವಾ? ಸಾವಿರಾರು ಪುಟದ ಸಾಕ್ಷ್ಯ, ಒಂದಲ್ಲ ಎರಡಲ್ಲ ಸಾವಿರಾರು ಪುಟಗಳ RTI ಸಾಕ್ಷ್ಯ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲೇ ಇದೆ. ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಎಲ್ಲ ಪ್ರತಿಗಳು ಸಿಕ್ಕಿಲ್ವಾ? ಆಶ್ಚರ್ಯ ಅಲ್ವಾ? ಒಂದು ಮೀಡಿಯಾ ನೆಟ್ವರ್ಕಿಗೇನೆ ಅವೈಲೇಬಲ್ ಇದೆ ಈ ದಾಖಲಾತಿಗಳು ಅಂದ್ರೆ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಸಿಕ್ಕಿಲ್ವಾ? ಇನ್ನು ಇದರಲ್ಲಿ ಅಕ್ರಮವೇ ಇಲ್ಲ, ಪ್ರಭಾವವನ್ನ ಬಳಸೇ ಇಲ್ಲ ಅನ್ನೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಪತ್ನಿ ಹೆಸರಲ್ಲಿ ಬಂದಿದ್ದ ಆ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ಯಾಕೆ? ವಾಪಸ್ ಕೊಟ್ಟರು ಅಂದ ತಕ್ಷಣಕ್ಕೆ ಅದ್ರ ಹಿಂದೆ ಒಂದಷ್ಟು ಅನುಮಾನ ಇಲ್ವಾ? ಈ ಅನುಮಾನಕ್ಕೆ ನೀವು ತನಿಖೆ ಸಂದರ್ಭದಲ್ಲಿ ಉತ್ತರವನ್ನ ಕಂಡುಕೊಂಡ್ರಾ? ಸಿದ್ದರಾಮಯ್ಯನವರು ವಾಪಸ್ ಸೈಟ್ ಕೊಟ್ಟಿದ್ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ರ? ಅದಕ್ಕೆ ಸಾಕ್ಷ್ಯಗಳು ಸಿಕ್ತಾ? ಸ್ನೇಹಮಯಿ ಕೃಷ್ಣ ಅವರು ಸಾಲು ಸಾಲು ಪ್ರಶ್ನೆ ಕೇಳ್ತಿದ್ದಾರೆ. ದೂರುದಾರರು ಅವರ ಪ್ರಶ್ನೆಗಳಿಗೆ ಲೋಕಾಯುಕ್ತ ಅಧಿಕಾರಿಗಳ ಬಳಿಯಲ್ಲಿ ಉತ್ತರ ಇದೆಯಾ? ಸದ್ಯಕ್ಕೆ ಆಗ್ತಾ ಇರುವ ಬೆಳವಣಿಗೆಯನ್ನ ಗಮನಿಸಿದ್ರೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡೋ ಹೊತ್ತಿಗೆ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡೋದು ಬಹುತೇಕ ನಿಶ್ಚಿತ ಅನ್ನೋ ರೀತಿಯಲ್ಲೇ ಇದೆ.